ಇವತ್ತು ನನ್ನ ಮಕ್ಳು ಫೇವ್ರೇಟ್ ರಸಮ್ನ ಮಾಡ್ತಾ ಇದ್ದೀನಿ. ಅವ್ರೇನಾದರೂ ಕೋಲ್ಡ್ ಆದಾಗ ಊಟ ಮಾಡ್ತಾ ಇಲ್ಲ ಅಂದರೆ ಫಸ್ಟ್ ನೆನಪು ಬರೋ ರಸಮ್ ಇದೆ ನನಗೆ. ಒಂದ್ಸರಿ ಮಾಡಿದ್ರೆ ನಿಮಗೂ ಸಹ ಇದು ಫೇವ್ರೇಟ್ ರಸಮ್ ಆಗಿಬಿಡುತ್ತೆ. ಇದನ್ನು ಮಾಡೋದಕ್ಕೆ 1 ಲೀಟ್ರ್ ನೀರು, 1 ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಒಂದು ಮಿಕ್ಸರ್ ಜಾರ್ಗೆ 1 ಗಡ್ಡೆ ಬೆಳ್ಳುಳ್ಳಿ, 4-5 ಹಸಿಮೆಣಸಿನ್ಕಾಯಿ, ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಧನಿಯಾ, ಹಾಗೆ 1 ಸ್ಪೂನ್ ಒಣಕೊಬ್ಬರಿ, ಹಾಗೆ 1 ಇಂಚ್ ಶುಂಠಿ, 10 ಕಾಳು ಮೆಣಸು ಹಾಕಿ ಚೆನ್ನಾಗಿ ತರ್ತರಿಯಾಗಿ ರುಬ್ಕೋಬೇಕು. ನೆಂದಿರೋ ಹುಣಸೆ ಹಣ್ಣನ್ನು ಸಹ ಚೆನ್ನಾಗಿ ಕಿವುಚಿ ರಸ ತಗೋಬೇಕು. ಕೋಲ್ಡ್ ಆದಾಗ ಅಥವಾ ಹೆವಿಯಾಗಿ ಏನಾದರೂ ತಿಂದಾಗ ಈ ರಸಮ್ನ ಸಿಂಪಲ್ ಆಗಿ ಮಾಡ್ಕೊಂಡ್ಬಿಡ್ಬೋದು. ಈಗ ರುಬ್ಬಿಟ್ಕೊಂಡಿರೋ ರಸಮ್ ಪೌಡರ್ ಹಾಗೆ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂತ ಇದ್ದೀನಿ. ಹಾಗೇನೆ ಈಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಸಹ ಹಾಕೊಂಡು 1/4 ಸ್ಪೂನ್ ಅರಶಿನ ಹಾಗೆ 1 ಹಿಡಿ ಕರ್ಬೇವಿನ ಎಲೆ ಸಹ ಹಾಕೊಂಡು ಇದನ್ನ 10 ನಿಮಿಷ ಕುದಿಸ್ಕೋಬೇಕು. 10 ನಿಮಿಷ ರಸಮ್ ಕುದ್ದ ಆದ್ಮೇಲೆ ಒಳ್ಳೆ ಘಮ ಬರ್ತಾ ಇರುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದು ಒಗ್ಗರಣೆ ಕೊಟ್ಕೋಬೇಕು. ಒಗ್ಗರಣೆಗೆ 1 ಸ್ಪೂನ್ ತುಪ್ಪ, ಸ್ವಲ್ಪ ಸಾಸಿವೆ, ಕರ್ಬೇವಿನ ಎಲೆ ಹಾಗೆ 1/4 ಸ್ಪೂನ್ ಅಷ್ಟು ಹಿಂಗೆ ಹಾಕೊಂಡು ಕುದೀತಾ ಇರೋ ರಸಮ್ಗೆ ಕೊಟ್ಟು ಆಫ್ ಮಾಡಿದ್ರೆ ಒಳ್ಳೆ ಟೇಸ್ಟಿ ರಸಮ್ ರೆಡಿ ಆಗುತ್ತೆ. ಈ ಸಿಂಪಲ್ ರಸಮ್ ಇಷ್ಟ ಆಗಿದ್ರೆ ಒಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬಾಯ್ ಬಾಯ್.